ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಜಾತಿ ಜನಗಣತಿ ವರದಿಯ ಬಗ್ಗೆ ಶೋಭಾ ಕರಂದ್ಲಾಜೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮಾತಾಡ್ತಾ ಹೇಳ್ತಾರೆ, ಜಾತಿ ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ. ಶೋಭಾ ಕರಂದ್ಲಾಜೆ ಅವರು ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡ್ತಾ ಕಾಂತರಾಜ್ ಆಯೋಗದ ವರದಿಯನ್ನ ಮೊದಲು ಕೈಬಿಡಿ, ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಒಕ್ಕಲಿಗ ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ. ಈ ವರದಿಯಲ್ಲಿ ಮುಸಲ್ಮಾನರನ್ನ ಹೆಚ್ಚು ತೋರಿಸುವ ದೊಡ್ಡ ಷಡ್ಯಂತ್ರ ಇದು ಅಂತ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ 4% ಮೀಸಲಾತಿ 8% ಮಾಡುವ ಹುನ್ನಾರ ರಾಜ್ಯದಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಬಹಳ ನಿರ್ಧರಿತವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರಾಜಕಾರಣ ದಿಕ್ಸೂಚನೆ ಬದಲಿಸುವಂತಹ ಸಮುದಾಯ ಅಂತಕ್ಕಂಥದ್ದು 3ನೇ ಸ್ಥಾನಕ್ಕೆ ಹೋಗಿದೆ. ಇದೆಲ್ಲೋ ಒಂದು ಕಡೆ ಸಮುದಾಯದ ನಾಯಕರು ಹಾಗೆ ತಮಗೂ ಕೂಡ ಬೇಸರ ಅಂತಕ್ಕಂಥದ್ದು. ಈ ವಿಚಾರವಾಗಿ ತಾವು ಹೇಳೋದಾದ್ರೆ ಮೇಡಮ್, ಇಲ್ಲಿ ಕೇವಲ ಒಂದು ಸಮಾಜದ ಪ್ರಶ್ನೆ ಅಲ್ಲ, ಒಕ್ಕಲಿಗ ಸಮಾಜ ಅಥವಾ ಲಿಂಗಾಯತ ಸಮಾಜ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರನ್ನ ಮುಂದೆ ಬಿಡ್ತಾ ಇದ್ದೀರಿ, ಜನಸಂಖ್ಯೆಯನ್ನು ಹೆಚ್ಚು ಕಡಿಮೆ ತೋರಿಸಿ ಏನು ಮಾಡಕ್ ಹೊರಟಿದ್ದೀರಿ, ಈ ಷಡ್ಯಂತ್ರದ ಬಗ್ಗೆ ಇವತ್ತು ಅರಿವು ಬರಬೇಕಾಗಿದೆ. ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ, ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ, ಚಿಕ್ಕ ಪುಟ್ಟ ಹಲವಾರು ಸಮಾಜಕ್ಕೆ ಅನ್ಯಾಯ ಆಗಿದೆ ಅಥವಾ ಅವರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. ಇದರ ಉದ್ದೇಶ ಮುಸಲ್ಮಾನರನ್ನ ಇವತ್ತಿರುವಂತ ಜನಸಂಖ್ಯೆಗೆ ಅವರಿಗೆ 4% ರಿಸರ್ವೇಶನ್ ಕೊಡಕ್ಕೆ ನೀವು ಹೊರಟಿದ್ದೀರಿ. ಅವರ ಜನಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಬರುವಂತ ದಿನದಲ್ಲಿ ಈ ರಿಸರ್ವೇಶನ್ ಅನ್ನ 4% ಇರುವಂತ ರಿಸರ್ವೇಶನ್ ಅನ್ನ ನೀವು 8%, 10% ಕೊಡ್ಲಿಕ್ಕೆ ಮಾಡ್ತಾ ಇರುವಂತ ಷಡ್ಯಂತ್ರ ಮತ್ತು ಹುನ್ನಾರ ಇದರ ಹಿಂದೆ ಇದೆ. ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಸಮುದಾಯ ಸುಮಾರು 109 ಜಾತಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಬೇರೆ ಬೇರೆ ಜಾತಿಯವರಿದ್ದಾರೆ, ತುಂಬಾ ಹಿಂದುಳಿದವರು, ತುಂಬಾ ಸಂಕಷ್ಟದಲ್ಲಿ ಅವರು ಇವತ್ತಿಗೂ ಕೂಡ ಹಲವಾರು ಕಡೆ ಒಂದು ರೀತಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರನ್ನ ಕಡಿಮೆ ತೋರಿಸಿಕೊಳ್ತಾ ಇರುವಂತ ಹಳ್ಳಿಗಳಲ್ಲಿ ಕೂಡ ನಾವು ಮೇಲಕ್ಕೆತ್ತಬೇಕಾದ್ದು ಯಾರನ್ನ, ಅಂತ ಸಮುದಾಯದವರನ್ನ ಮೇಲಕ್ಕೆತ್ತಬೇಕಾಗಿತ್ತು. ಇದರ ಬದಲಾಗಿ ಇವತ್ತು ಜಾತಿಯನ್ನ ಒಡೆದಾಳುವಂತ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ಸರ್ವೆಯನ್ನ ಮಾಡಿ ಈ ಸರ್ವೆಗೆ 169 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮನ್ನ ಒಡೆದಾಳುವಂತ ನೀತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇದು ಒಂದು ಜಾತಿಯ ಪ್ರಶ್ನೆ ಅಲ್ಲ, ಇದು ಇಡೀ ನಮ್ಮ ಹಿಂದೂ ಸಮಾಜದ ಅಸ್ತಿತ್ವದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ. ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಜಾತಿ ಜನಗಣತಿ ವರದಿಯ ಬಗ್ಗೆ ಶೋಭಾ ಕರಂದ್ಲಾಜೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮಾತಾಡ್ತಾ ಹೇಳ್ತಾರೆ, ಜಾತಿ ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ. ಶೋಭಾ ಕರಂದ್ಲಾಜೆ ಅವರು ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡ್ತಾ ಕಾಂತರಾಜ್ ಆಯೋಗದ ವರದಿಯನ್ನ ಮೊದಲು ಕೈಬಿಡಿ, ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಒಕ್ಕಲಿಗ ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ. ಈ ವರದಿಯಲ್ಲಿ ಮುಸಲ್ಮಾನರನ್ನ ಹೆಚ್ಚು ತೋರಿಸುವ ದೊಡ್ಡ ಷಡ್ಯಂತ್ರ ಇದು ಅಂತ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ 4% ಮೀಸಲಾತಿ 8% ಮಾಡುವ ಹುನ್ನಾರ ರಾಜ್ಯದಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಬಹಳ ನಿರ್ಧರಿತವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರಾಜಕಾರಣ ದಿಕ್ಸೂಚನೆ ಬದಲಿಸುವಂತಹ ಸಮುದಾಯ ಅಂತಕ್ಕಂಥದ್ದು 3ನೇ ಸ್ಥಾನಕ್ಕೆ ಹೋಗಿದೆ. ಇದೆಲ್ಲೋ ಒಂದು ಕಡೆ ಸಮುದಾಯದ ನಾಯಕರು ಹಾಗೆ ತಮಗೂ ಕೂಡ ಬೇಸರ ಅಂತಕ್ಕಂಥದ್ದು. ಈ ವಿಚಾರವಾಗಿ ತಾವು ಹೇಳೋದಾದ್ರೆ ಮೇಡಮ್, ಇಲ್ಲಿ ಕೇವಲ ಒಂದು ಸಮಾಜದ ಪ್ರಶ್ನೆ ಅಲ್ಲ, ಒಕ್ಕಲಿಗ ಸಮಾಜ ಅಥವಾ ಲಿಂಗಾಯತ ಸಮಾಜ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರನ್ನ ಮುಂದೆ ಬಿಡ್ತಾ ಇದ್ದೀರಿ, ಜನಸಂಖ್ಯೆಯನ್ನು ಹೆಚ್ಚು ಕಡಿಮೆ ತೋರಿಸಿ ಏನು ಮಾಡಕ್ ಹೊರಟಿದ್ದೀರಿ, ಈ ಷಡ್ಯಂತ್ರದ ಬಗ್ಗೆ ಇವತ್ತು ಅರಿವು ಬರಬೇಕಾಗಿದೆ. ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ, ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ, ಚಿಕ್ಕ ಪುಟ್ಟ ಹಲವಾರು ಸಮಾಜಕ್ಕೆ ಅನ್ಯಾಯ ಆಗಿದೆ ಅಥವಾ ಅವರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. ಇದರ ಉದ್ದೇಶ ಮುಸಲ್ಮಾನರನ್ನ ಇವತ್ತಿರುವಂತ ಜನಸಂಖ್ಯೆಗೆ ಅವರಿಗೆ 4% ರಿಸರ್ವೇಶನ್ ಕೊಡಕ್ಕೆ ನೀವು ಹೊರಟಿದ್ದೀರಿ. ಅವರ ಜನಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಬರುವಂತ ದಿನದಲ್ಲಿ ಈ ರಿಸರ್ವೇಶನ್ ಅನ್ನ 4% ಇರುವಂತ ರಿಸರ್ವೇಶನ್ ಅನ್ನ ನೀವು 8%, 10% ಕೊಡ್ಲಿಕ್ಕೆ ಮಾಡ್ತಾ ಇರುವಂತ ಷಡ್ಯಂತ್ರ ಮತ್ತು ಹುನ್ನಾರ ಇದರ ಹಿಂದೆ ಇದೆ. ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಸಮುದಾಯ ಸುಮಾರು 109 ಜಾತಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಬೇರೆ ಬೇರೆ ಜಾತಿಯವರಿದ್ದಾರೆ, ತುಂಬಾ ಹಿಂದುಳಿದವರು, ತುಂಬಾ ಸಂಕಷ್ಟದಲ್ಲಿ ಅವರು ಇವತ್ತಿಗೂ ಕೂಡ ಹಲವಾರು ಕಡೆ ಒಂದು ರೀತಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರನ್ನ ಕಡಿಮೆ ತೋರಿಸಿಕೊಳ್ತಾ ಇರುವಂತ ಹಳ್ಳಿಗಳಲ್ಲಿ ಕೂಡ ನಾವು ಮೇಲಕ್ಕೆತ್ತಬೇಕಾದ್ದು ಯಾರನ್ನ, ಅಂತ ಸಮುದಾಯದವರನ್ನ ಮೇಲಕ್ಕೆತ್ತಬೇಕಾಗಿತ್ತು. ಇದರ ಬದಲಾಗಿ ಇವತ್ತು ಜಾತಿಯನ್ನ ಒಡೆದಾಳುವಂತ ಅನ್ಸೈಂಟಿಫಿಕ್ ಆಗಿ
ಅವೈಜ್ಞಾನಿಕವಾಗಿ ಸರ್ವೆಯನ್ನ ಮಾಡಿ ಈ ಸರ್ವೆಗೆ 169 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮನ್ನ ಒಡೆದಾಳುವಂತ ನೀತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇದು ಒಂದು ಜಾತಿಯ ಪ್ರಶ್ನೆ ಅಲ್ಲ, ಇದು ಇಡೀ ನಮ್ಮ ಹಿಂದೂ ಸಮಾಜದ ಅಸ್ತಿತ್ವದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್. ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಜಾತಿ ಜನಗಣತಿ ವರದಿಯ ಬಗ್ಗೆ ಶೋಭಾ ಕರಂದ್ಲಾಜೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮಾತಾಡ್ತಾ ಹೇಳ್ತಾರೆ, ಜಾತಿ ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ. ಶೋಭಾ ಕರಂದ್ಲಾಜೆ ಅವರು ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡ್ತಾರೆ. ಕಾಂತರಾಜ್ ಆಯೋಗದ ವರದಿಯನ್ನ ಮೊದಲು ಕೈಬಿಡಿ, ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ. ಒಕ್ಕಲಿಗ ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ, ಈ ವರದಿಯಲ್ಲಿ ಮುಸಲ್ಮಾನರನ್ನ ಹೆಚ್ಚು ತೋರಿಸುವ ದೊಡ್ಡ ಷಡ್ಯಂತ್ರ ಇದು ಅಂತೇಳಿ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ. 4% ಮೀಸಲಾತಿ 8% ಮಾಡುವ ಹುನ್ನಾರ ರಾಜ್ಯದಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಬಹಳ ನಿರ್ಧರಿತವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರಾಜಕಾರಣ ದಿಕ್ಸೂಚನೆ ಬದಲಿಸುವಂತಹ ಸಮುದಾಯ ಅಂತಕ್ಕಂಥದ್ದು 3ನೇ ಸ್ಥಾನಕ್ಕೆ ಹೋಗಿದೆ. ಇದೆಲ್ಲೋ ಒಂದು ಕಡೆ ಸಮುದಾಯದ ನಾಯಕರು ಹಾಗೆ ತಮಗೂ ಕೂಡ ಬೇಸರ ಅಂತಕ್ಕಂಥದ್ದು. ಈ ವಿಚಾರವಾಗಿ ತಾವು ಹೇಳೋದಾದ್ರೆ ಮೇಡಮ್, ಇಲ್ಲಿ ಕೇವಲ ಒಂದು ಸಮಾಜದ ಪ್ರಶ್ನೆ ಅಲ್ಲ, ಒಕ್ಕಲಿಗ ಸಮಾಜ ಅಥವಾ ಲಿಂಗಾಯತ ಸಮಾಜ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರನ್ನ ಮುಂದೆ ಬಿಡ್ತಾ ಇದ್ದೀರಿ, ಜನಸಂಖ್ಯೆಯನ್ನು ಹೆಚ್ಚು ಕಡಿಮೆ ತೋರಿಸಿ ಏನು ಮಾಡಕ್ ಹೊರಟಿದ್ದೀರಿ, ಈ ಷಡ್ಯಂತ್ರದ ಬಗ್ಗೆ ಇವತ್ತು ಅರಿವು ಬರಬೇಕಾಗಿದೆ. ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ, ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ, ಚಿಕ್ಕ ಪುಟ್ಟ ಹಲವಾರು ಸಮಾಜಕ್ಕೆ ಅನ್ಯಾಯ ಆಗಿದೆ ಅಥವಾ ಅವರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. ಇದರ ಉದ್ದೇಶ ಮುಸಲ್ಮಾನರನ್ನ ಇವತ್ತಿರುವಂತ ಜನಸಂಖ್ಯೆಗೆ ಅವರಿಗೆ 4% ರಿಸರ್ವೇಶನ್ ಕೊಡಕ್ಕೆ ನೀವು ಹೊರಟಿದ್ದೀರಿ. ಅವರ ಜನಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಬರುವಂತ ದಿನದಲ್ಲಿ ಈ ರಿಸರ್ವೇಶನ್ ಅನ್ನ 4% ಇರುವಂತ ರಿಸರ್ವೇಶನ್ ಅನ್ನ ನೀವು 8%, 10% ಕೊಡ್ಲಿಕ್ಕೆ ಮಾಡ್ತಾ ಇರುವಂತ ಷಡ್ಯಂತ್ರ ಮತ್ತು ಹುನ್ನಾರ ಇದರ ಹಿಂದೆ ಇದೆ. ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಸಮುದಾಯ ಸುಮಾರು 109 ಜಾತಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಬೇರೆ ಬೇರೆ ಜಾತಿಯವರಿದ್ದಾರೆ, ತುಂಬಾ ಹಿಂದುಳಿದವರು, ತುಂಬಾ ಸಂಕಷ್ಟದಲ್ಲಿ ಅವರು ಇವತ್ತಿಗೂ ಕೂಡ ಹಲವಾರು ಕಡೆ ಒಂದು ರೀತಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರನ್ನ ಕಡಿಮೆ ತೋರಿಸಿಕೊಳ್ತಾ ಇರುವಂತ ಹಳ್ಳಿಗಳಲ್ಲಿ ಕೂಡ ನಾವು ಮೇಲಕ್ಕೆತ್ತಬೇಕಾದ್ದು ಯಾರನ್ನ? ಅಂತ ಸಮುದಾಯದವರನ್ನ ಮೇಲಕ್ಕೆತ್ತಬೇಕಾಗಿತ್ತು. ಇದರ ಬದಲಾಗಿ ಇವತ್ತು ಜಾತಿಯನ್ನ ಒಡೆದಾಳುವಂತ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ಸರ್ವೆಯನ್ನ ಮಾಡಿ ಈ ಸರ್ವೆಗೆ 169 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮನ್ನ ಒಡೆದಾಳುವಂತ ನೀತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇದು ಒಂದು ಜಾತಿಯ ಪ್ರಶ್ನೆ ಅಲ್ಲ, ಇದು ಇಡೀ ನಮ್ಮ ಹಿಂದೂ ಸಮಾಜದ ಅಸ್ತಿತ್ವದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್. ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಜಾತಿ ಜನಗಣತಿ ವರದಿಯ ಬಗ್ಗೆ ಶೋಭಾ ಕರಂದ್ಲಾಜೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮಾತಾಡ್ತಾ ಹೇಳ್ತಾರೆ, ಜಾತಿ ಜನಗಣತಿ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ. ಶೋಭಾ ಕರಂದ್ಲಾಜೆ ಅವರು ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡ್ತಾರೆ. ಕಾಂತರಾಜ್ ಆಯೋಗದ ವರದಿಯನ್ನ ಮೊದಲು ಕೈಬಿಡಿ, ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ. ಒಕ್ಕಲಿಗ ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ, ಈ ವರದಿಯಲ್ಲಿ ಮುಸಲ್ಮಾನರನ್ನ ಹೆಚ್ಚು ತೋರಿಸುವ ದೊಡ್ಡ ಷಡ್ಯಂತ್ರ ಇದು ಅಂತೇಳಿ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ. 4% ಮೀಸಲಾತಿ 8% ಮಾಡುವ ಹುನ್ನಾರ ರಾಜ್ಯದಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಬಹಳ ನಿರ್ಧರಿತವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರಾಜಕಾರಣ ದಿಕ್ಸೂಚನೆ ಬದಲಿಸುವಂತಹ ಸಮುದಾಯ ಅಂತಕ್ಕಂಥದ್ದು 3ನೇ ಸ್ಥಾನಕ್ಕೆ ಹೋಗಿದೆ. ಇದೆಲ್ಲೋ ಒಂದು ಕಡೆ ಸಮುದಾಯದ ನಾಯಕರು ಹಾಗೆ ತಮಗೂ ಕೂಡ ಬೇಸರ ಅಂತಕ್ಕಂಥದ್ದು. ಈ ವಿಚಾರವಾಗಿ ತಾವು ಹೇಳೋದಾದ್ರೆ ಮೇಡಮ್, ಇಲ್ಲಿ ಕೇವಲ ಒಂದು ಸಮಾಜದ ಪ್ರಶ್ನೆ ಅಲ್ಲ, ಒಕ್ಕಲಿಗ ಸಮಾಜ ಅಥವಾ ಲಿಂಗಾಯತ ಸಮಾಜ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರನ್ನ ಮುಂದೆ ಬಿಡ್ತಾ ಇದ್ದೀರಿ, ಜನಸಂಖ್ಯೆಯನ್ನು ಹೆಚ್ಚು ಕಡಿಮೆ ತೋರಿಸಿ ಏನು ಮಾಡಕ್ ಹೊರಟಿದ್ದೀರಿ, ಈ ಷಡ್ಯಂತ್ರದ ಬಗ್ಗೆ ಇವತ್ತು ಅರಿವು ಬರಬೇಕಾಗಿದೆ. ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ, ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ, ಚಿಕ್ಕ ಪುಟ್ಟ ಹಲವಾರು ಸಮಾಜಕ್ಕೆ ಅನ್ಯಾಯ ಆಗಿದೆ ಅಥವಾ ಅವರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. ಇದರ ಉದ್ದೇಶ ಮುಸಲ್ಮಾನರನ್ನ ಇವತ್ತಿರುವಂತ ಜನಸಂಖ್ಯೆಗೆ ಅವರಿಗೆ 4% ರಿಸರ್ವೇಶನ್ ಕೊಡಕ್ಕೆ ನೀವು ಹೊರಟಿದ್ದೀರಿ. ಅವರ ಜನಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಬರುವಂತ ದಿನದಲ್ಲಿ ಈ ರಿಸರ್ವೇಶನ್ ಅನ್ನ 4% ಇರುವಂತ ರಿಸರ್ವೇಶನ್ ಅನ್ನ ನೀವು 8%, 10% ಕೊಡ್ಲಿಕ್ಕೆ ಮಾಡ್ತಾ ಇರುವಂತ ಷಡ್ಯಂತ್ರ ಮತ್ತು ಹುನ್ನಾರ ಇದರ ಹಿಂದೆ ಇದೆ. ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಸಮುದಾಯ ಸುಮಾರು 109 ಜಾತಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ.
ಬೇರೆ ಬೇರೆ ಜಾತಿಯವರಿದ್ದಾರೆ, ತುಂಬಾ ಹಿಂದುಳಿದವರು, ತುಂಬಾ ಸಂಕಷ್ಟದಲ್ಲಿ ಅವರು ಇವತ್ತಿಗೂ ಕೂಡ ಹಲವಾರು ಕಡೆ ಒಂದು ರೀತಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರನ್ನ ಕಡಿಮೆ ತೋರಿಸಿಕೊಳ್ತಾ ಇರುವಂತ ಹಳ್ಳಿಗಳಲ್ಲಿ ಕೂಡ ನಾವು ಮೇಲಕ್ಕೆತ್ತಬೇಕಾದ್ದು ಯಾರನ್ನ? ಅಂತ ಸಮುದಾಯದವರನ್ನ ಮೇಲಕ್ಕೆತ್ತಬೇಕಾಗಿತ್ತು. ಇದರ ಬದಲಾಗಿ ಇವತ್ತು ಜಾತಿಯನ್ನ ಒಡೆದಾಳುವಂತ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ಸರ್ವೆಯನ್ನ ಮಾಡಿ ಈ ಸರ್ವೆಗೆ 169 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮನ್ನ ಒಡೆದಾಳುವಂತ ನೀತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇದು ಒಂದು ಜಾತಿಯ ಪ್ರಶ್ನೆ ಅಲ್ಲ, ಇದು ಇಡೀ ನಮ್ಮ ಹಿಂದೂ ಸಮಾಜದ ಅಸ್ತಿತ್ವದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್.